ರಾಜ್ಯದಲ್ಲಿ ಡೆಂಗಿ ಜೊತೆಗೆ ಶುರುವಾಗಿದೆ ಝಿಕಾ ವೈರಸ್ನ ಆತಂಕ. ಈಡಿಸ್ ಸೊಳ್ಳೆ ಕಚ್ಚೋದ್ರಿಂದ ಹರಡುವಂತಹ ಝಿಕಾ ವೈರಸ್ ಈಗ ಕರಿನೆರಳು ಹೆಚ್ಚಾಗ್ತಾ ಇದೆ. ಪಕ್ಕದ ರಾಜ್ಯದಲ್ಲೂ ಕೂಡ 8 ಕೇಸ್ಗಳು ಪತ್ತೆ ಆಗಿದ್ವು. ಅದರ ಬೆನ್ನಲ್ಲೇ ನಮ್ಮ ರಾಜ್ಯದಲ್ಲೂ ಕೂಡ ಇದರ ಆತಂಕ ಹೆಚ್ಚಾಗ್ತಾ ಇದೆ. ಈಡಿಸ್ ಸೊಳ್ಳೆ ಕಚ್ಚೋದ್ರಿಂದ ಈ ಝಿಕಾ ವೈರಸ್ ಹರಡುತ್ತೆ. ಹಗಲು ಹೊತ್ತಿನಲ್ಲಿ ಸೊಳ್ಳೆಗಳು ಕಚ್ಚೋದ್ರಿಂದ ಹರಡುವಂತ ಸಾಂಕ್ರಾಮಿಕ ರೋಗ ಇದು. ಈಗಾಗಲೇ ಝಿಕಾ ವೈರಸ್ಗೆ ಶಿವಮೊಗ್ಗದ ವೃದ್ಧ ಒಬ್ರು ಬಲಿಯಾಗಿದ್ದಾರೆ. 70 ವರ್ಷದ ವೃದ್ಧ. ಝಿಕಾ ಬಗ್ಗೆ ಮುಂಜಾಗ್ರತೆ ವಹಿಸಬೇಕು ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿದೆ. ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಗೈಡ್ಲೈನ್ಸ್ ಕೂಡ ಬಿಡುಗಡೆಯಾಗಿದೆ. ಝಿಕಾ ವೈರಸ್ನ ಕರಿನೆರಳು ಕೂಡ ರಾಜ್ಯದಲ್ಲಿ ಬೀಳ್ತಾ ಇದೆ. ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ಈಗ 8 ಪ್ರಕರಣಗಳು ಪತ್ತೆ ಆಗಿದ್ದಾವೆ. ಅದರ ಬೆನ್ನಲ್ಲೇ ನಮ್ಮ ರಾಜ್ಯದಲ್ಲೂ ಕೂಡ ಝಿಕಾ ವೈರಸ್ ಹರಡ್ತಾ ಇದೆ ಅನ್ನುವಂತ ಭೀತಿ ಶುರುವಾಗಿರೋದ್ರಿಂದ ಆರೋಗ್ಯ ಇಲಾಖೆಯಿಂದ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಕೂಡ ಕೊಡಲಾಗಿದೆ. ಝಿಕಾ ಗುಣಲಕ್ಷಣಗಳು ಹೇಗಿರ್ತವೆ, ಅದೇ ರೀತಿಯಾಗಿ ನೀವು ಹೇಗೆ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಬೇಕು, ಇದೆಲ್ಲದರ ಬಗ್ಗೆ ಕೂಡ ಆರೋಗ್ಯ ಇಲಾಖೆ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಝಿಕಾ ವೈರಸ್ನ ಗುಣಲಕ್ಷಣಗಳು ಹೇಗಿರ್ತವೆ, ಇಂತಹ ಲಕ್ಷಣಗಳು ಬಂದ ತಕ್ಷಣ ನೀವು ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾಗುತ್ತೆ. ಜ್ವರ ಇರ್ಬೋದು, ತಲೆನೋವು, ಕಣ್ಣು ಕೆಂಪಾಗುವಿಕೆ, ದದ್ದುಗಳು ಅಂದ್ರೆ ಅಲ್ಲಲ್ಲೇ ಅಲರ್ಜಿ ಸ್ಟಾರ್ಟ್ ಆಗುತ್ತೆ, ಕೀಲು ಮತ್ತು ಸ್ನಾಯುಗಳಲ್ಲಿ ನೋವು ಶುರುವಾಗುತ್ತೆ. 2 ರಿಂದ 7 ದಿನಗಳವರೆಗೆ ಈ ರೋಗದ ಲಕ್ಷಣಗಳು ಇರ್ತವೆ. ಹಾಗಾಗಿ ತಕ್ಷಣವೇ ಈ ರೀತಿಯ ತಲೆನೋವು ಇರ್ಬೋದು, ಆಗೋದಿರ್ಬೋದು, ಅದೇ ರೀತಿಯಾಗಿ ಕಣ್ಣು ಕೆಂಪಾಗೋದಿರ್ಬೋದು, ಇಂತಹ ಲಕ್ಷಣಗಳು ಕಾಣಿಸ್ಕೊಂಡ್ರೆ ತಕ್ಷಣವೇ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾಗುತ್ತೆ. ಆಗಷ್ಟೇ ಜನಿಸಿದಂತಹ ಶಿಶುವಿನ ತಲೆಯ ಗಾತ್ರದಲ್ಲಿ ಕಡಿಮೆ ಬೆಳವಣಿಗೆ ಇರುತ್ತೆ. ತಲೆಯ ಗಾತ್ರ ಏನಿದೆ ಬಹಳ ಚಿಕ್ಕದಾಗಿರುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಏನೆಲ್ಲ ಕ್ರಮವನ್ನ ತೆಗೆದುಕೊಂಡ್ರೆ ನೀವು ಆದಷ್ಟು ಈ ಝಿಕಾ ವೈರಸ್ನಿಂದ ದೂರ ಇರಬಹುದು ಅಂತ ನೋಡೋದಾದ್ರೆ, ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನ ನಾಶಪಡಿಸಬೇಕು. ಅಂದ್ರೆ ನಿಂತಹ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ, ಮೊಟ್ಟೆ ಇಟ್ಟು ಮರಿ ಮಾಡ್ತವೆ. ಹಾಗಾಗಿ ನೀವು ನೀರು ಎಲ್ಲೆಲ್ಲಿ ನಿಂತಿರುತ್ತೋ ಅದೆಲ್ಲ ಕೂಡ ನಾಶಪಡಿಸಬೇಕಾಗುತ್ತೆ. ತೊಟ್ಟಿಗಳಿರ್ಬೋದು, ಅದೇ ರೀತಿಯಾಗಿ ತೆಂಗಿನ ಚಿಪ್ಪು, ಟೈರ್ಗಳು, ಇಲ್ಲೆಲ್ಲ ನೀರು ನಿಂತ್ಕೊಂಡಿರುತ್ತೆ, ಅದೆಲ್ಲದನ್ನು ಕೂಡ ನೀವು ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ. ಇನ್ನು ಮನೆಯ ಒಳಾಂಗಣ ಹಾಗೂ ಹೊರಾಂಗಣವನ್ನ ಸ್ವಚ್ಛವಾಗಿಡಬೇಕಾಗುತ್ತೆ. ಎಲ್ಲೂ ಕೂಡ ನೀರು ನಿಲ್ಲದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ನೀರು ಸಂಗ್ರಹಣಾ ಪರಿಕರಗಳನ್ನ ವಾರಕ್ಕೊಮ್ಮೆ ಅಥವಾ ಆಯ್ತು ಅಂತಂದ್ರೆ 2 ದಿನಕ್ಕೊಮ್ಮೆ ಕೂಡ ಸ್ವಚ್ಛಗೊಳಿಸಬಹುದು. ನೀರು ಸಂಗ್ರಹ ಮಾಡುವಂತ ಎಲ್ಲಾ ಪರಿಕರಗಳನ್ನು ಕೂಡ ಮುಚ್ಚಿಡಬೇಕಾಗುತ್ತೆ. ಡ್ರಮ್ಗಳಲ್ಲಿ, ಪಾತ್ರೆಗಳಲ್ಲಿ ಅಥವಾ ಬ್ಯಾರೆಲ್ಗಳಲ್ಲಿ, ತೊಟ್ಟಿಗಳಲ್ಲಿ ನೀರನ್ನ ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ, ಅದರ ಮೇಲೆ ಆದಷ್ಟು ಏನಾದ್ರೂ ಮುಚ್ಚಬೇಕಾಗುತ್ತೆ. ಎಲ್ಲಿಯೂ ನೀರು ನಿಲ್ಲದೆ ಇರೋ ರೀತಿಯಾಗಿ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಸ್ವಯಂ ರಕ್ಷಣಾ ವಿಧಾನಗಳನ್ನ ಅನುಸರಿಸೋದೆ ಇದೆಲ್ಲದಕ್ಕೂ ಕೂಡ ಮುಂಜಾಗ್ರತಾ ಕ್ರಮ ಆಗುತ್ತೆ. ನೀವೇ ಮೊದಲಾಗಿ ನಿಮ್ಮ ಮನೆಯಲ್ಲಿರುವಂತವರಿಗೆ ಜಾಗರೂಕತೆಯಿಂದ ಇರೋದಕ್ಕೆ ಅಥವಾ ನಿಮ್ಮ ಸುತ್ತಮುತ್ತ ಕ್ಲೀನ್ ಆಗಿರೋದಕ್ಕೆ ನೋಡ್ಕೊಂಡ್ರಿ ಅಂತ ಅಂದ್ರೆ ಆದಷ್ಟು ಝಿಕಾ ವೈರಸ್ ಮತ್ತೆ ಡೆಂಗಿಯನ್ನು ಕೂಡ ತಡೆಗಟ್ಟಬಹುದು. ಸೊಳ್ಳೆ ಪರ್ದೆ, ಸೊಳ್ಳೆ ನಿರೋಧಕಗಳನ್ನ ಕೂಡ ಉಪಯೋಗಿಸಬೇಕಾಗುತ್ತೆ. ಸೋಂಕು ದೃಢಪಟ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ಇಷ್ಟೆಲ್ಲ ಕೂಡ ನೀವು ಕ್ರಮ ವಹಿಸಿದ್ನು ಹೇಗೋ ನಿಮ್ಗೆ ಸೋಂಕು ಬಂದ್ಬಿಡ್ತಪ್ಪ, ಏನ್ ಮಾಡ್ಬೇಕು ಮುಂದೆ ಅಂತ ಅದಕ್ಕೆ ಕೂಡ ಉತ್ತರ ಇದೆ. ಝಿಕಾ ಸೋಂಕಿಗೆ ನಿರ್ದಿಷ್ಟ ಚಿಕಿತ್ಸೆ ಹಾಗೂ ಲಸಿಕೆ ಲಭ್ಯ ಇಲ್ಲ. ಹಾಗಾಗಿ ಈ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದ್ದಂತೆಯೇ ನೀವು ಆಸ್ಪತ್ರೆಗೆ ಹೋಗಬೇಕಾಗುತ್ತೆ. ಈ ರೀತಿ ಕಣ್ಣು ಕೆಂಪಾಗೋದಿರ್ಬೋದು, ಮೈ ಮೇಲೆ ದದ್ದಲಗಳು ಬರೋದಿರ್ಬೋದು, ಗುಳ್ಳೆಗಳು ಅಥವಾ ಜ್ವರ ಬರೋದು, ಶೀತ, ಇಂತಹ ಲಕ್ಷಣಗಳು ಕಾಣಿಸ್ಕೊಂಡ ತಕ್ಷಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡ್ಕೋಬೇಕಾಗುತ್ತೆ. ಮನೆಯಲ್ಲಿಯೇ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ಬೋದು. ಆಸ್ಪತ್ರೆಗೆ ಹೋಗಿ ನೀವು ಹೀಗೆ ಅಂತ ಹೇಳಿದ್ಮೇಲೆ ಅಲ್ಲಿಂದ ಕೊಡುವಂತಹ ಚಿಕಿತ್ಸೆ, ಔಷಧೋಪಚಾರಗಳೇನಿದ್ದಾವೆ ತೆಗೆದುಕೊಂಡು ಬಂದು ಮನೇಲೆ ನೀವು ಚಿಕಿತ್ಸೆ ಪಡ್ಕೊಳ್ಬೋದು. ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಬೇಕು ಅಂತ ಏನಿಲ್ಲ. ಸಾಕಷ್ಟು ವಿಶ್ರಾಂತಿಯನ್ನ ಪಡಿಬೇಕಾಗುತ್ತೆ. ಈ ಝಿಕಾ ಮತ್ತೆ ಡೆಂಗಿ ಎರಡೂ ಅಷ್ಟೇ. ವೈರಸ್ ಅಟ್ಯಾಕ್ ಆದವು ಅಂತಂದ್ರೆ ಅಥವಾ ಈ ಝಿಕಾ ವೈರಸ್ ಅಟ್ಯಾಕ್ ಆದ್ರೆ ಮತ್ತೆ ಡೆಂಗಿ ಸೊಳ್ಳೆ ಕಚ್ಚಿದಾಗ್ಲೂ ಕೂಡ, ಎರಡೂ ಕಾಯಿಲೆ ಬಂದಾಗ್ಲೂ ಕೂಡ ನಿಮ್ಗೆ ದೇಹದಲ್ಲಿ ಬಹಳ ನಿತ್ರಾಣ ಉಂಟಾಗ್ಬಿಡುತ್ತೆ, ಶಕ್ತಿ ಗುಂತೀರ. ಹಾಗಾಗಿ ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯೋದು ಅವಶ್ಯಕ. ನಿರ್ಜಲೀಕರಣ ತಪ್ಪಿಸೋದಕ್ಕೆ ಹೆಚ್ಚು ನೀರಿನ ಅಂಶವುಳ್ಳ ಆಹಾರವನ್ನ ಸೇವನೆ ಮಾಡಬೇಕಾಗುತ್ತೆ. ಬಾಡಿ ಡಿಹೈಡ್ರೇಟ್ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ರೋಗದ ಲಕ್ಷಣಗಳು ಹೆಚ್ಚಾದ್ರೆ ವೈದ್ಯಕೀಯ ಚಿಕಿತ್ಸೆಯನ್ನ ಪಡ್ಕೊಂಡು ನೀವು ಜಾಗೃತರಾಗಬೇಕಾಗುತ್ತೆ.